ಫಿಸಿಯೋಥೆರಪಿ ಮತ್ತು ಜಿಮ್. ಸೊ 90% ಇಂಜುರೀಸ್ ಆಗೋದು ಸಮಥಿಂಗ್ ಕಾಲ್ಡ್ ಈಗೋ ಲಿಫ್ಟಿಂಗ್ ಅಂತ. ಮತ್ತು ಯಾರು ಜಿಮ್ಮಿಗೆ ಹೋಗಬಾರ್ದು? ಕೆಲವರಿಗೆ ಬೋನ್ ರಿಲೇಟೆಡ್ ಇಶ್ಯೂಸ್ ಇರ್ತದೆ, ಕೆಲವರಿಗೆ ಮಸಲ್ ರಿಲೇಟೆಡ್ ಇಶ್ಯೂಸ್ ಇರ್ತಾರೆ, ಜಿನೆಟ್ರಿಕ್ಸ್ ಅಂದರೆ ಜಾಸ್ತಿ ಏಜ್ಡ್ ಆಗಿರೋರಿಗೆ. ಮೇಯ್ನಾಗಿ ಜಿಮ್ಮಿಗೆ ಹೋಗೋರು ಈಗೋ ಬೆಳೆಸೋದಕ್ಕಲ್ಲ, ಬಾಡಿ ಬೆಳೆಸೋದಕ್ಕೆ ವೆರಿ ಫೋಕಸ್ ಟ್ರೂ, ವೆರಿ ಮಾಡಬೇಕು. ಟ್ರೂ. ನಮಸ್ಕಾರ, ಬಿಯಾಂಡ್ ಫಿಟ್ನೆಸ್ಗೆ ಸ್ವಾಗತ. ನಾನು ಬಡಕಿಲ್ಲ ಪ್ರದೀಪ್. ನನ್ನ ಜೊತೆ ಪ್ರಜ್ವಲ್ ND ಇದ್ದಾರೆ. ಅವರ ಪುನರ್ವ ಸೆಂಟರ್ನಲ್ಲಿ ನಾವಿದ್ದೀವಿ, ರಿಹ್ಯಾಬಿಲಿಟೇಷನ್ ಮತ್ತು ಫಿಟ್ನೆಸ್ ಸೆಂಟರ್ನಲ್ಲಿ ನಾವಿದ್ದೀವಿ. ಸೊ ಅವ್ರ ಜೊತೆ ನಾವು ಬಿಯಾಂಡ್ ಫಿಟ್ನೆಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದೀವಿ. ಮುಖ್ಯವಾಗಿ ಇವತ್ತಿನ ಟಾಪಿಕನ್ನು ಶುರು ಮಾಡೋದಕ್ಕಿಂತ ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್. ಫಿಟ್ನೆಸ್ ಬಗ್ಗೆ ಅಥವಾ ಬಿಯಾಂಡ್ ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ನಮಗೆ ಈಗ ಒಂದು ಮುಖ್ಯ ಪ್ರಶ್ನೆ ಬರೋದೇನು ಅಂತಂದರೆ, ಫಿಸಿಯೋಥೆರಪಿ ಮತ್ತು ಜಿಮ್ ಇದೆರಡರ ಮಧ್ಯೆ ಸಂಬಂಧ ಏನು, ಅಥವಾ ಯಾವುದು ಮುಖ್ಯ, ಯಾವುದನ್ನು ನಾವು ಚೂಸ್ ಮಾಡ್ಕೋಬೇಕು? ನಾವು ಚೂಸ್ ಮಾಡೋಕ್ಕಿಂತ ಜಾಸ್ತಿ ಯಾವ ಕ್ರೈಟೀರಿಯಾದಲ್ಲಿ ಏನು ಬರ್ತದೆ ಅಂತ ಒಂದು ಜಸ್ಟ್ ನೋಡ್ಕೊಳ್ಬೇಕು. ಸೊ ನಾವು ಪೇಯ್ನ್ ಬರುವಾಗ ಅಥವಾ ರಿಕವರಿ ಬರುವಾಗ, ಏನಾದರೂ ಇಂಜುರಿ ಆಗುವಾಗ, ಡಿಸ್ಫಂಕ್ಷನ್ ಆಗುವಾಗ, ಏನಾದರೂ ಅನ್ಕಂಫರ್ಟೇಬಲ್ ಫೀಲ್ ಆಗುವಾಗ ಬಾಡಿಯಲ್ಲಿ ನಾವು ಯೂಶ್ವಲಿ ಫಿಸಿಯೋಥೆರಪಿಗೆ ಹೋಗ್ತೇವೆ. ಬಿಕಾಸ್ ಅದರಲ್ಲಿ ತುಂಬ ಥರದ್ದು ಟ್ರೀಟ್ಮೆಂಟ್ಸ್, ಈಗ ಫಿಸಿಯೋಥೆರಪಿ ಬಿಯಾಂಡ್ ಸಬ್ಜೆಕ್ಟ್ ಬಂದಿದೆ. ಈಗ ಅಂದರೆ ಎವ್ರಿ ಡೇ ದರ್ ಇಸ್ ಸಮ್ ನ್ಯೂ ಇನ್ವೆನ್ಷನ್ ಕಮಿಂಗ್ ಫಿಸಿಯೋಥೆರಪಿಯಲ್ಲಿ, ನ್ಯೂ ಟೆಕ್ನಿಕ್ಸ್ ಕಮಿಂಗ್. ಸೊ ಫಿಸಿಯೋಥೆರಪಿ ಕ್ಯಾನ್ ಡೂ ವಂಡರ್ಸ್. ಓಕೆ. ಆ್ಯಂಡ್ ಫಿಟ್ನೆಸ್ ಅಂತ ಬರುವಾಗ ಈಗ ನನಗೆ ಸ್ಟ್ರಾಂಗ್ ಆಗಬೇಕು, ಈಗ ನಂಗೆ ಹೆಲ್ದಿ ಆಗಬೇಕು, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಆಗಬೇಕು, ಮತ್ತು ಒಂದು ಜಸ್ಟ್ ಒಂದು ಬಾಡಿ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಆ ರಿಲೇಟೆಡ್ ಬರುವಾಗ ನಾನು ಯೂಶ್ವಲಿ ಜಿಮ್ಮಿಗೆ ಹೋಗ್ತಾನೆ. ಸೊ ಜಿಮ್ ಫಿಸಿಯೋಥೆರಪಿ ತಿನ್ ಲೈನ್ ಇರ್ಬೋದು, ಬಟ್ ಇದು ತುಂಬ ರಿಕವರಿ ಸ್ಟೇಜಲ್ಲಿ, ಈ ಹೀಲ್ ಆ್ಯಂಡ್ ರಿಲ್ಯಾಕ್ಸೇಷನ್ ಸ್ಟೇಜಲ್ಲಿ, ಪೇಯ್ನ್ ಸ್ಕೇಲಲ್ಲಿ ಬರ್ತದೆ. ಜಿಮ್ ಅಂದರೆ ಈಗ ನಮ್ಗೆ ಜಸ್ಟ್ ಒಂದು ಕಾನ್ಫಿಡೆಂಟ್ ಬರೋದಾದ್ರೆ, ಅಥವಾ ನಮಗೆ ಫಿಟ್ಟಾಗಿ ಕಾಣಲಿಕ್ಕೆ, ಫಿಸಿಕಲಿ ಮೆಂಟಲಿ ಒಂದು ಸ್ವಲ್ಪ ಪೀಸ್ ಸಿಗಲಿಕ್ಕೆ, ಬಾಡಿ ಒಂದು ಸ್ವಲ್ಪ ಹೀಲಿಂಗ್ ಆಗಲಿಕ್ಕೆ, ಇದು ಇದಾಗಲಿಕ್ಕೆ ಅಂತ ಜಿಮ್ ರೇಂಜಲ್ಲಿ ಬರ್ತಾರೆ. ಓಕೆ. ಸೊ ಅಂದರೆ ಒಬ್ಬ ಜಿಮ್ ಗೋವರ್ಗೂ ಕೂಡ ಫಿಸಿಯೋಥೆರಪಿ ಕೆಲವೊಮ್ಮೆ ತುಂಬ ಮುಖ್ಯ ಆಗುತ್ತೆ ಅಂತ ಅಂತೀರಾ? ಸೊ ಜಿಮ್ ಅಂತ ಅಂತಲ್ಲ, ಎನಿ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಯಾರಿಗೂ ಕೂಡ ಜಿಮ್ ಇದು. ಬಟ್ ಜಿಮ್ಮಲ್ಲಿ ಇಂಜುರೀಸ್ ಆಗೋದು ಒಂದು ಕಾಮನ್ ಸಬ್ಜೆಕ್ಟ್. ಅದಾಗೆ ವೆಯ್ಟ್ ಲಿಫ್ಟ್ ಮಾಡುವಾಗ, ಸ್ವಲ್ಪ ಈಗೋ ಲಿಫ್ಟ್ ಮಾಡುವಾಗ, ಏನಾದರೂ ಒಂದು ಹೊಸ ಎಕ್ಸಸೈಸ್ ಟ್ರೈ ಮಾಡುವಾಗ, ಏನಾದರೂ ಸ್ಟ್ರೆಚಿಂಗ್ ಮಾಡುವಾಗ, ಏನಾದರೂ ಇಂಜುರಿ, ಮಸಲ್ ಟೇರ, ಸ್ಪ್ಯಾಸಮ, ಅಥವಾ ನಮ್ಮದು ಲಿಗಮೆಂಟ್ಸ್ ಆಗಿರ್ಬೋದು, ಬೋನ್ಸ್ ಆಗಿರ್ಬೋದು, ಎನಿ ರಿಲೇಟೆಡ್ ಇದರಲ್ಲಿ ನಮ್ಗೆ ಇಂಜುರಿ ಆಗುವಾಗ ಫಿಸಿಯೋಥೆರಪಿ ಈಸ್ ರಿಕ್ವೈರ್ಡ್. ಯಾಕಂದರೆ ಅದರಲ್ಲೇ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತ ಎಕ್ಸಸೈಸ್ ಕೂಡ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಯು ವಿಲ್ ಗೋ ಬ್ಯಾಕ್ ಟು ಒನ್. ಸೊ ಫಿಸಿಯೋಥೆರಪಿ ಈಸ್ ಇಂಪಾರ್ಟೆಂಟ್, ಬಟ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳುವಾಗ ಜಿಮ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್. ಸೊ ಜಿಮ್ ತುಂಬ ಮುಖ್ಯ, ಹೌದು. ಆದರೆ ಮೇಯ್ನಾಗಿ ನೀವು ಅದೇ ಸ್ವಲ್ಪ ಜಿಮ್ನ ಏನಾದರೂ ಇಂಜುರೀಸ್ ಆದಾಗ ರಿಕವರ್ ಆಗಬೇಕಾದ್ರೆ ಫಿಸಿಯೋ ಅಂತ ಹೇಳಿದ್ರಿ. ಆದರೆ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಫಿಸಿಯೋಥೆರಪಿ ತಗೊಳ್ಳದೇ ಇರೋ ಥರ ವ್ಯವಸ್ಥೆ ಬರಬೇಕು ಅಂತಂದರೆ, ಜಿಮ್ನಲ್ಲಿ ಯಾವುದೇ ಇಂಜುರಿ ಆಗದೇ ಇರೋ ಥರ ನೋಡ್ಕೋಬೇಕು ಅಂತಂದರೆ ಏನು ಮಾಡಬೇಕು? ವಾಟ್ ಆರ್ ದ ಪ್ರಿಕಾಷನ್ಸ್ ದ್ಯಾಟ್ ನೀಡ್ಸ್ ಟು ಬಿ ಟೇಕನ್ ಅಂತ? ಸೊ ಯೂಶ್ವಲಿ ಜಿಮ್ಮಿಗೆ ಮಾಡೋದು ಹೇಳಿದಾಗೆ ಇಂಜುರಿ ತುಂಬ ಬರ್ತದೆ. ಹೌದು. ಆ್ಯಂಡ್ ಒಂದು ನಮಗೆ ಗೊತ್ತಿರಬೇಕು ಹೇಗೆ ಮಾಡೋದು, ಯಾವ ಟೆಕ್ನಿಕಲ್ಲಿ ಮಾಡೋದು. ಒಂದು ಫಸ್ಟ್ ಈಗ ಫಿಟ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ, ಮತ್ತು ನನ್ನ ಫಸ್ಟ್ ಟೈಮ್ ಈ ಫಿಟ್ನೆಸ್ ಬಗ್ಗೆ, ಮಸಲ್ಸ್ ಬಗ್ಗೆ, ಇದು ಇಂಜುರೀಸ್ ಬಗ್ಗೆ ಏನು ಗೊತ್ತಿಲ್ಲದೆ ಫಸ್ಟ್ ಟೈಮ್ ಜಾಯಿನ್ ಮಾಡ್ತಾರಲ್ಲ ಜಿಮ್ಮಿಗೆ, ಅವರಿಗೆ ಅಸಿಸ್ಟೆಂಟ್ ಬೇಕೇ ಬೇಕು. ಆ್ಯಂಡ್ ವೀಡಿಯೋಸ್ ಕ್ಯಾನ್ ಬಿ ಮಿಸ್ಲೀಡಿಂಗ್ ಆಲ್ ದ ಟೈಮ್. ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡೋದವ್ರು ಸಹ ಇದ್ದಾರೆ ಕೆಲವರು. ದ್ಯಾಟ್ ಕ್ಯಾನ್ ಬಿ ಮಿಸ್ಲೀಡಿಂಗ್. ಯಾಕಂದರೆ ಯೂಟ್ಯೂಬಲ್ಲಿ ಯೂಶ್ವಲಿ ಹಾಕೋದವರು ದೇ ಆರ್ ಪ್ರೊಫೆಷ್ನಲ್ಸ್. ಸೊ ಅವರು ಎಷ್ಟು ವೆಯ್ಟ್ ಹಾಕ್ತಾರೆ ಅದೇ ವೆಯ್ಟನ್ನು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದು ಗೊತ್ತಿರಬೇಕು, ಯಾವ ವೆಯ್ಟಿಂದ ಸ್ಟಾರ್ಟ್ ಆಗಬೇಕು, ನಮ್ಮದು ಬಾಡಿಲಿ ಎಷ್ಟು ಕೆಪಾಸಿಟಿ ಇರಬೇಕು, ಆ್ಯಂಡ್ ಯಾವ ವೆಯ್ಟಿಂದ ಇನಿಷಿಯೇಟ್ ಮಾಡಬೇಕೆಲ್ಲ ಗೊತ್ತಿರಬೇಕು. ಸೊ ಟ್ರೈನರ್ಸಿಂದ ಹೌದು, ಡೆಫಿನೆಟ್ಲಿ ಯು ಹ್ಯಾವ್ ಟು ಟೇಕ್ ಅಡ್ವೈಸ್ ಫ್ರಮ್ ಟ್ರೈನರ್ಸ್. ಸೊ ದಟ್ಸ್ ಒನ್ ವೇ ಯು ಕ್ಯಾನ್ ಅವಾಯ್ಡ್ ಇಂಜುರಿ. ಸೊ ನಿಮ್ಮ ಬಾಡಿ ಕೆಪಾಸಿಟಿ ಇರುವಷ್ಟು ವೆಯ್ಟ್ ಮಾಡಿ ಮಿಷಿನ್ಸಲ್ಲಿ ಕುತ್ಕೊಳ್ಳುವಾಗ ಅದರದ್ದು ಕರೆಕ್ಟ್ ಟೆಕ್ನಿಕ್ಸ್, ಅದರಲ್ಲಿ ಹೇಗೋ ಕಾಷನ್ಸ್, ಡಿಸ್ಕ್ಲೇಮರ್ಸ್ ಎಲ್ಲ ಹಾಕಿರ್ತಾರೆ, ಬಟ್ ಎಲ್ಲರೂ ಓದ್ತಾರೆ. ಹೌದು. ಸೊ ಅದನ್ನು ಓದದೆ ಯೂಶ್ವಲಿ ಗೋ
ಫುಲ್ ಕಂಪ್ರೆಷನ್ ಎಲ್ಲ ಮಾಡ್ತಾರೆ, ಇಂಜುರೀಸ್ ಆಗಿ ಬರ್ತಾರೆ. ಬಟ್ ಎಷ್ಟು ವೆಯ್ಟ್ ಇರಬೇಕು, ಯಾವ ಪರ್ಟಿಕ್ಯುಲರ್ ಟೆಕ್ನಿಕಲಿ ಫಸ್ಟ್ ಟೈಮ್ ಆಗೋದಾದರೆ ಫಾರ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಆಸ್ ದ ಟ್ರೈನರ್ಸ್. ಓಕೆ. ಮತ್ತು ಈಗ ಪ್ರೊಫೆಷ್ನಲ್ ಜಿಮ್ ಗೋವರ್ಸ್ಗೂ ಕೂಡ ಕೆಲವೊಮ್ಮೆ ಆಗುವಂಥದ್ದು ಇರುತ್ತೆ, ಮೇನ್ಲಿ ಬಿಕಾಸ್ ದೇ ವಾಂಟ್ ಟು ಪುಷ್ ಮೋರ್ ಇರಬಹುದು, ಅಥವಾ ದೇ ಆರ್ ಮೇ ಬಿ ಫಾರ್ ಅ ಸೆಕೆಂಡ್ ದೇ ಆರ್ ನಾಟ್ ಕೇರ್ಫುಲ್. ಎಸ್. ಸೊ 90% ಇಂಜುರೀಸ್ ಆಗೋದು ಸಮಥಿಂಗ್ ಕಾಲ್ಡ್ ಈಗೋ ಲಿಫ್ಟಿಂಗ್ ಅಂತ. ಸೊ ಅದೊಂದು ಎಕ್ಸ್ಟ್ರಾ ವೆಯ್ಟ್ ಹಾಕಿ ಮಾಡುವ ಅಂತ ಹೋಗಿ ಇಂಜುರೀಸ್ ಆಗ್ತಾರೆ ಅವರು. ಸೊ ನಮ್ಮದು ರೆಗ್ಯುಲರ್ ವೆಯ್ಟಲ್ಲಿ ಇಟ್ಸ್ ವೆರಿ ಅನ್ಲೈಕ್ಲಿ ಟು ಗೆಟ್ ಇಂಜುರಿ. ಬಟ್ ಆ ಎಕ್ಸ್ಟ್ರಾ ವೆಯ್ಟ್ ಹಾಕಿ ಈಗೋ ಲಿಫ್ಟಿಂಗ್ ಮಾಡ್ತಾರಲ್ಲ, ಇಟ್ ಈಸ್ ವೆರಿ ಕಾಮನ್. ಆ್ಯಂಡ್ ದ ಮೂಮೆಂಟ್ ಯಾರಾದರೂ ಮಾಡುವಾಗ ಇಂಜುರೀಸ್ ಆಗ್ತದೆ. ಸೊ ಯು ಕಾಂಟ್ ಡೂ ಎನಿಥಿಂಗ್. ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಯು ಹ್ಯಾವ್ ಟು ಟೇಕ್ ಕೇರ್, ಅದು ನೆಕ್ಸ್ಟ್ ಆಗದಾಗಿ ನೋಡ್ಕೊಳ್ಬೇಕು. ಆ್ಯಂಡ್ ಯೂಸಿಂಗ್ ಬೆಲ್ಟ್, ನಮ್ಮದು ಕೈಗೆ ಬೆಲ್ಟ್, ರಿಸ್ಟ್ ಬ್ಯಾಂಡ್ಸ್ ಹಾಕೋದು, ಲಂಬಾರಿಗೆ ಬೆಲ್ಟ್ ಹಾಕೋದು, ಆಲ್ ದೋಸ್ ಥಿಂಗ್ಸ್ ಪ್ರಿಕಾಷನರಿ ತೊಗೊಳ್ಳೇಬೇಕು. ಎನಿ ಜಿಮ್ಮಲ್ಲಿ ಎಲ್ಲಿ ಯಾವ ಪ್ಲೇಸಲ್ಲಿ ವರ್ಕೌಟ್ ಮಾಡೋದಾದರೆ ಸಹ ಫ್ಲೋರಿಂಗ್ ಕರೆಕ್ಟ್ ಇರಬೇಕು. ಆ್ಯಂಡ್ ರಾಡ್ಸ್ ಎಲ್ಲ ನೋಡಬೇಕು. ದರ್ಸ್ ಎನಿ ಬ್ರೋಕನ್ ಕೇಬಲ್ಸ್ ಏನಾದ್ರು ಇದ್ದರೆ, ಬ್ರೋಕನ್ ಇಕ್ವಿಪ್ಮೆಂಟ್ಸ್ ಇದ್ದರೆ ಅದನ್ನು ಯೂಸ್ ಮಾಡಬಾರ್ದು. ಆ್ಯಂಡ್ ಪ್ರಾಪರ್ ವೆಯ್ಟ್ ಅವರ ಬಾಡಿಗೆ ಓಕೆ ಪರ್ಟಿಕ್ಯುಲರ್ ವೆಯ್ಟ್ ಆಗ್ತದೆ ಅಂತ ಹೇಳುವಾಗ ಅದನ್ನೇ ಮಾಡಬೇಕು ಅವರು. ಸೊ ಬಿಯಾಂಡ್ ಮಾಡೋದಾದರೆ ಸಹ ಅಟ್ಲೀಸ್ಟ್ ಅವ್ರನ್ನ ಸೈಡಲ್ಲಿ ಯಾರು ಅಸಿಸ್ಟೆಂಟ್, ಫ್ರೆಂಡ್ ಅಥವಾ ಟ್ರೈನರ್ ಯಾರನ್ನ ಇಟ್ಟು ಅವರ ವಿತ್ ದ ಹೆಲ್ಪಲ್ಲಿ ಬೇಕಾದರೆ ಟ್ರೈ ಮಾಡ್ಬೋದು ಅವರಿಗೆ. ಮತ್ತು ಫಿಸಿಯೋ ಹತ್ರ ಯಾವಾಗ ಹೋಗಬೇಕು ಅನ್ನೋವಂಥದ್ದು ಅಂದರೆ ಡಿಸೈಡ್ ಮಾಡಬೇಕು. ಸೊ ಕಾಮನ್ ಹೋಗೋದಾದರೆ ಪೇಯ್ನ್. ದ ಮೂಮೆಂಟ್ ಆ ಪೇಯ್ನ್ ವರ್ಡ್ ಇದಾಗುವಾಗ, ಎಲ್ಲಿಯಾದರೂ ಪೇಯ್ನ್ ಸ್ಟಾರ್ಟ್ ಮಾಡುವಾಗ ದ ಫಸ್ಟ್ ಥಿಂಗ್ ಇನ್ಸ್ಟೆಂಟಿಗೆ ಡಾಕ್ಟರ್ ಹತ್ರ ಹೋಗ್ತಾರೆ, ಫಿಸಿಯೋಥೆರಪಿ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋದರೆ ಮೆಡಿಕೇಷನ್ಸ್ ಥ್ರೂ ಕಮ್ಮಿ ಆದರೆ ಇಟ್ಸ್ ಫೈನ್. ಇಫ್ ನಾಟ್ ದೇ ವಿಲ್ ಅಗೇನ್ ಫಿಸಿಯೋಥೆರಪಿಗೆ ರೆಫರೆನ್ಸ್ ಕೊಡ್ತಾರೆ. ಮೈಟ್ ಬಿ ಆರ್ಥೋ, ನ್ಯೂರೋ, ಪೀಡಿಯಾಟ್ರಿಕ್ಸ್, ಜಿರಿಯಾಟ್ರಿಕ್ಸ್ ಎಲ್ಲ ಇದರಲ್ಲಿ ಸಹ ಫಿಸಿಯೋಥೆರಪಿ ದೇ ವಿಲ್ ರೆಫರ್. ಸೊ ಆ ಪರ್ಟಿಕ್ಯುಲರ್ ಪೇಯ್ನ್ ವರ್ಡ್ ಬರುವಾಗ ಇಟ್ಸ್ ಅ ಕಾಮನ್ ಥಿಂಗ್, ಫಿಸಿಯೋಥೆರಪಿಗೆ ಹೋಗ್ತಾರೆ ಅಂತ. ಸೊ ರಿಕವರಿ, ಪೇಯ್ನ್, ರಿಹ್ಯಾಬಿಲಿಟೇಷನ್, ಲಾಂಗ್ ಟೈಮ್ ಪೇಯ್ನ್ ಏನಾದಿದ್ದರೆ, ಮಸಲ್ ವೀಕ್ನೆಸ್ ಇದ್ದರೆ, ದಟ್ಸ್ ಅ ಕಾಮನ್ ಥಿಂಗ್ ಬರ್ತಾರಾಗ. ಮತ್ತು ಯಾರು ಜಿಮ್ಮಿಗೆ ಹೋಗಬಾರ್ದು? ಜಿಮ್ಮಿಗೆ ಹೋಗಬಾರ್ದು ಅಂತ ಏನು ಸ್ಪೆಸಿಫಿಕ್ ಇದಿಲ್ಲ. ಅಂದರೆ ಅವಾಯ್ಡ್ ಮಾಡಬೇಕಾಗಿರುವಂಥದ್ದು. ಹೌದು, ಅವಾಯ್ಡ್ ಮಾಡಬೇಕು. ಹೌದು, ಅವಾಯ್ಡ್ ಮಾಡ್ಲಿಕ್ಕಂತ ಇದುಂಟು. ಕೆಲವರಿಗೆ ಬೋನ್ ರಿಲೇಟೆಡ್ ಇಶ್ಯೂಸ್ ಇರ್ತದೆ, ಕೆಲವರಿಗೆ ಮಸಲ್ ರಿಲೇಟೆಡ್ ಇಶ್ಯೂಸ್ ಇರ್ತಾರೆ. ಜಿರಿಯಾಟ್ರಿಕ್ಸ್ ಅಂದರೆ ಜಾಸ್ತಿ ಏಜ್ಡ್ ಆಗಿರೋರಿಗೆ, ಅಗೇನ್ ಪ್ರೆಗ್ನೆಂಟ್ ವುಮೆನ್ಸಿಗೆ, ಆ್ಯಂಡ್ ಎನಿಥಿಂಗ್ ರೀಸೆಂಟ್ ಇಂಜುರಿ ಆಗಿದ್ದು, ಫ್ರ್ಯಾಕ್ಚರ್ ಆಗಿದ್ದು, ಅವರಿಗೆಲ್ಲ ಅವಾಯ್ಡ್ ಮಾಡಬೇಕು. ಬಟ್ ಅವರಿಗೆ ಬೇಕಾದರೆ ಜಸ್ಟ್ ಫಿಟ್ನೆಸ್ ಅಂತ ಹೇಳುವಾಗ, ಹೆಲ್ತ್ ಅಂತ ಹೇಳುವಾಗ ಅವರಿಗೆ ಬಂದು ವೇಟ್ ಟ್ರೈನಿಂಗ್ ಮಾಡ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು. ಬಟ್ ಅವ್ರಿಗೆ ಗೊತ್ತಿರಬೇಕು ಯಾವ ಇದರಲ್ಲಿ ಮಾಡಬೇಕು. ಈಗ ಶೋಲ್ಡರ್ ಏನಾದರೂ ಇದ್ದರೆ ನಿಮಗೆ ರಿಹ್ಯಾಬಿಲಿಟೇಷನಿಗೆ ಸ್ಟ್ರೆಂಥಿಂಗ್ ಬೇಕೇ ಬೇಕು. ಹಾಗಂತ 15 kg ಡಂಬಲ್ ಇಟ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಸ್ಟಾರ್ಟ್ ವಿತ್ 1 kg 2 kg ಮೆಲ್ಲ ಇದರಲ್ಲೇ ಸ್ಟಾರ್ಟ್ ಮಾಡಿ ಮತ್ತೆ ಕೀಪ್ ಆನ್ ಇನ್ಕ್ರೀಸಿಂಗ್. ಒಂದ್ಸತಿ ರಿಕವರಿ ಆದಮೇಲೆ ಬೇಕಾದರೆ ಇನ್ಕ್ರೀಸ್ ಮಾಡ್ಬೋದು. ಮೇಯ್ನಾಗಿ ಜಿಮ್ಮಿಗೆ ಹೋಗೋರು ಈಗೋ ಬೆಳೆಸೋದಕ್ಕಲ್ಲ, ಬಾಡಿ ಬೆಳೆಸೋದಕ್ಕೆ ವೆರಿ ಟ್ರೂ. ಅದೌದು. ಬಿಕಾಸ್ ಅಗೇನ್ ಜಿಮ್ ಅಂತ ಹೇಳುವಾಗ ಆ ಸ್ಟ್ರೆಂತ್ ಅದೇ ವರ್ಡ್ಸ್ ಯೂಶ್ವಲಿ ಮಣ್ಣಿಗೆ ಬರುತ್ತೆ. ಬಟ್ ಜಿಮ್ ಇಸ್ ಅ ವೆರಿ ಹೆಲ್ದಿ ವೇ ಆಫ್ ಲಿವಿಂಗ್ ಲೈಫ್ ಹೇಳ್ಬೋದು. ಸೊ ನಮ್ಮದು ಫುಡ್ ಆಗಿರ್ಬೋದು, ಜಿಮ್ ಸ್ಟ್ರೆಂತ್, ಬಾಡಿ ಫಿಟ್ನೆಸ್ ಆಗಿರ್ಬೋದು, ಇಟ್ ಆಲ್ವೇಸ್ ಲೈಕ್ ಕೋರಿಲೇಟ್ ಆಗಿಯೇ ಬರೋದು ಅದು. ಸೊ ಹೆಲ್ತ್ ಅಂತ ಹೇಳುವಾಗ ಫಿಟ್ನೆಸ್ ಎಸ್ ಬೇಕು, ಜಿಮ್ ಬೇಕು. ಬಟ್ ರಿಕವರಿ ಅಂತ ಬರುವಾಗ, ಪೇಯ್ನ್ ಅಂತ ಬರುವಾಗ ಫಿಸಿಯೋಥೆರಪಿ ಕೂಡ ಬೇಕು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಬರ್ತೀವಿ. ಬಿಯಾಂಡ್ ಫಿಟ್ನೆಸ್ ಅನ್ನೋ ಈ ಸೀರೀಸ್ನಲ್ಲಿ. ಪ್ರಜ್ವಲ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.